ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಚೈತ್ರ ಅಮಾವಾಸ್ಯೆ 2026 ಯುಗಾದಿ ಅಮಾವಾಸ್ಯೆಯ ದಿನಾಂಕ, ಶುಭ ಸಮಯ ಮತ್ತು ದಾನದ ಮಹತ್ವವನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಅಂದರೆ ಚೈತ್ರ ಅಮಾವಾಸ್ಯೆನ ನಾವು 18ನೇ ತಾರೀಕು ಆಚರಿಸ್ಬೇಕಾ ಅಥವಾ 19ನೇ ತಾರೀಕು ಆಚರಿಸ್ಬೇಕಾ, ಮತ್ತು ಆಧ್ಯಾತ್ಮಿಕ ಅದರ ಮಹತ್ವ ಮತ್ತು ಪೂಜೆಯ ವಿಧಾನ, ದಾನದ ಮಹತ್ವ ಮತ್ತು ಅಮಾವಾಸ್ಯೆಯಿಂದ ದಾನ ಮಾಡುವುದರಿಂದ ಆಗುವಂಥ ಪ್ರಯೋಜನಗಳ ಬಗ್ಗೆ ಪ್ರತಿಯೊಂದನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಚೈತ್ರ ಮಾಸದ ಕೃಷ್ಣ ಪಕ್ಷದ 15ನೇ ಅಂದರೆ ಕೊನೆಯ ದಿನವನ್ನು ಚೈತ್ರ ಅಮಾವಾಸ್ಯೆ ಅಂತ ಕರೆಯುತ್ತೇವೆ. ಅಮಾವಾಸ್ಯೆಯು ಚಂದ್ರನು ಅದೃಶ್ಯನಾಗುವ ಮತ್ತು ವಿಶೇಷ ಆಧ್ಯಾತ್ಮಿಕ ಶಕ್ತಿಯು ವಾತಾವರಣವನ್ನು ವ್ಯಾಪಿಸುವಂಥ ಪವಿತ್ರವಾದಂಥ ಸಮಯವಾಗಿದೆ. ಪ್ರತಿ ಅಮಾವಾಸ್ಯೆಯು ಸನಾತನ ಧರ್ಮದಲ್ಲಿ ಮಹತ್ವದ್ದೇ ಆಗಿದೆ. ಆದರೆ ಚೈತ್ರ ಮಾಸದ ಅಮಾವಾಸ್ಯೆಯು ಪೂರ್ವಜರಿಗೆ ಪ್ರಾರ್ಥನೆ ಸಲ್ಲಿಸಲು, ಸ್ನಾನ ಮಾಡಲು ಮತ್ತು ಸ್ವಯಂ ಶುದ್ಧೀಕರಣಕ್ಕೆ ವಿಶೇಷವಾಗಿ ಶುಭವೆಂದು ಪರಿಗಣಿಸಲಾಗಿದೆ. ಪೂರ್ವಜರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಮತ್ತು ಅವರ ಆಶೀರ್ವಾದವನ್ನು ಪಡೆಯಲು ಈ ದಿನಾಂಕ ಒಂದು ಅನನ್ಯ ಅವಕಾಶವಾಗಿದೆ. ಇವಾಗ ನಾವು ಚೈತ್ರ ಅಮಾವಾಸ್ಯೆ 2026 ಯಾವಾಗ ಅಂದರೆ 18 ಅಥವಾ 19 ಅಂತ ನೋಡೋಣ. ಚೈತ್ರ ಅಮಾವಾಸ್ಯೆಯು ಮಾರ್ಚ್ 18, 2026 ಬೆಳಿಗ್ಗೆ 8:28ಕ್ಕೆ ಪ್ರಾರಂಭವಾಗಿ ಮಾರ್ಚ್ 19, 2026 ಬೆಳಿಗ್ಗೆ 6:55ಕ್ಕೆ ಕೊನೆಗೊಳ್ಳುತ್ತದೆ. ಉದಯ ತಿಥಿ ನಾವು ಹಿಂದೂ ಧರ್ಮದಲ್ಲಿ ಮುಖ್ಯವಾಗಿದೆ. ಅಂದರೆ ನಾವು ಸೂರ್ಯ ಉದಯವನ್ನು ಅಮಾವಾಸ್ಯೆಯಿಂದ ನೋಡ್ತೀವಿ, ಚಂದ್ರ ಉದಯವನ್ನು ಹುಣ್ಣಿಮೆಯಿಂದ ನೋಡ್ತೀವಿ. ಅದಕ್ಕೋಸ್ಕರ ಉದಯ ತಿಥಿ ನಮಗೆ ಮಾರ್ಚ್ 19 ಸಿಗುವುದರಿಂದ ನಾವು ಅಮಾವಾಸ್ಯೆಯನ್ನು ಮಾರ್ಚ್ 19 ಆಚರಿಸಬೇಕಾಗುತ್ತದೆ. ಇವಾಗ ಆಧ್ಯಾತ್ಮಿಕ ಮಹತ್ವವನ್ನು ಏನಂತ ನೋಡೋದಾದರೆ, ಧಾರ್ಮಿಕ ನಂಬಿಕೆಗಳ ಪ್ರಕಾರ ಪೂರ್ವಜರ ಪ್ರಪಂಚದ ಬಾಗಿಲುಗಳು ಅಮಾವಾಸ್ಯೆಯ ದಿನದಂದು ಭೂಮಿಗೆ ಹತ್ತಿರದಲ್ಲಿ ತೆರೆದುಕೊಳ್ಳುತ್ತವೆ. ಈ ದಿನದಂದು ಭಕ್ತಿಯಿಂದ ಮಾಡುವ ತರ್ಪಣ, ನೈವೇದ್ಯ, ಶ್ರಾದ್ದ ಮತ್ತು ದಾನಗಳನ್ನು ಅರ್ಪಿಸುವುದರಿಂದ ಪೂರ್ವಜರ ಆತ್ಮಗಳಿಗೆ ಶಾಂತಿ ಸಿಗುತ್ತದೆ. ಅಮಾವಾಸ್ಯೆಯಂದು ತಮ್ಮ ಪೂರ್ವಜರನ್ನು ಸ್ಮರಿಸುವ ಮತ್ತು ಅವರನ್ನು ಸರಿಯಾಗಿ ಪೂಜಿಸುವವರು ಪೂರ್ವಜರ ಪಾಪಗಳಿಂದ ಮುಕ್ತರಾಗುತ್ತಾರೆ ಮತ್ತು ಅವರ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಅನುಭವಿಸುತ್ತಾರೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಚೈತ್ರ ಮಾಸವನ್ನು ಹೊಸ ವರ್ಷದ ಆರಂಭವಂತ ಹೇಳಲಾಗುತ್ತದೆ. ಆದ್ದರಿಂದ ಈ ಅಮಾವಾಸ್ಯೆಯ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸಲಾಗುತ್ತದೆ. ಈ ಸಮಯವು ಆತ್ಮಾವಲೋಕನ, ತಪಸ್ಸು ಮತ್ತು ದಾನದ ಮೂಲಕ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುವ ಸಂದೇಶವನ್ನು ನೀಡುತ್ತದೆ. ಇನ್ನು ಚೈತ್ರ ಅಮಾವಾಸ್ಯೆಯ ಪೂಜೆಯ ವಿಧಾನವನ್ನು ನೋಡೋದಾದರೆ, ಚೈತ್ರ ಅಮಾವಾಸ್ಯೆಯ ದಿನದಂದು ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರಗೊಂಡು ಸ್ನಾನ ಮಾಡಿ, ಸಾಧ್ಯವಾದರೆ ಪವಿತ್ರ ನದಿ, ಸರೋವರ ಅಥವಾ ಕೊಳದಲ್ಲಿ ಸ್ನಾನ ಮಾಡಬಹುದು. ಇದು ಸಾಧ್ಯವಾಗದಿದ್ದರೆ ಮನೆಯಲ್ಲಿ ಗಂಗಾ ಮಿಶ್ರಿತ ನೀರಿನಿಂದ ಸ್ನಾನ ಮಾಡಿ. ಸ್ನಾನದ ನಂತರ ಅಕ್ಷತೆ ಅಂದರೆ ಅಕ್ಕಿ ಧಾನ್ಯಗಳು, ಕೆಂಪು ಹೂಗಳು ಮತ್ತು ನೀರನ್ನು ಬೆರೆಸಿ ಸೂರ್ಯದೇವರಿಗೆ ನೀರನ್ನು ಅರ್ಪಿಸಿ, ಅರ್ಘ್ಯವನ್ನು ಅರ್ಪಿಸಿ. ನಂತರ ದಕ್ಷಿಣಕ್ಕೆ ಮುಖ ಮಾಡಿ ಪೂರ್ವಜರಿಗೆ ನೀರನ್ನು ಅರ್ಪಿಸಿ, ಎಳ್ಳು, ಕುಶಹುಲ್ಲು ಮತ್ತು ನೀರಿನಿಂದ ನೀರನ್ನು ಅರ್ಪಿಸುವುದು ಅತ್ಯಂತ ಶುಭವಾಗಿದೆ. ಈ ದಿನದಂದು ಉಪವಾಸವು ವಿಶೇಷ ಮಹತ್ವವನ್ನು ಹೊಂದಿದೆ. ಹಣ್ಣುಗಳು ಅಥವಾ ಸಾತ್ವಿಕ ಆಹಾರವನ್ನು ಸೇವಿಸಬಹುದು. ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಶನಿದೇವರಿಗೆ ಕಪ್ಪು ಎಳ್ಳು, ನೀಲಿ ಹೂಗಳು ಮತ್ತು ಎಣ್ಣೆಯನ್ನು ಅರ್ಪಿಸಬಹುದು. ಈ ಎಲ್ಲ ಕ್ರಿಯೆಗಳನ್ನು ಭಕ್ತಿ ಮತ್ತು ಶುದ್ಧ ಭಾವನೆಗಳಿಂದ ಮಾಡಬೇಕು, ಏಕೆಂದರೆ ಆಗ ಮಾತ್ರ ಅವು ಪೂರ್ಣ ಫಲಿತಾಂಶಗಳನ್ನು ನೀಡುತ್ತದೆ. ಇನ್ನು ಕೊನೆಯದಾಗಿ ಚೈತ್ರ ಅಮಾವಾಸ್ಯೆಯಂದು ದಾನದ ಮಹತ್ವವನ್ನು ನೋಡೋಣ. ದಾನ ಮಾಡುವುದರಿಂದ ನಮಗೆ ಏನೆಲ್ಲ ಪ್ರಯೋಜನ ಆಗುತ್ತೆ ಅಂತ ನೋಡೋದಾದರೆ, ದಾನವನ್ನು ಸನಾತನ ಧರ್ಮದಲ್ಲಿ ಅತ್ಯುತ್ತಮ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ. ಚೈತ್ರ ಅಮಾವಾಸ್ಯೆಯಂದು ದಾನ ಮಾಡುವುದು ಅತ್ಯಂತ ಫಲಪ್ರದವೆಂದು ಪರಿಗಣಿಸಲಾಗುತ್ತದೆ. ಆ ದಿನದಂದು ಆಹಾರ, ಹಸುಗಳು, ಚಿನ್ನ, ಎಳ್ಳು, ಬೆಲ್ಲ ಇತ್ಯಾದಿಗಳನ್ನು ದಾನ ಮಾಡುವುದರಿಂದ ಪುಣ್ಯ ಫಲಗಳು ದೊರೆಯುತ್ತವೆ. ಬಡವರು, ಅಸಹಾಯಕರು, ಅಂಗವಿಕಲರು ಮತ್ತು ನಿರ್ಗತಿಕರು
ವಿಶೇಷವಾಗಿ ದೇವರಿಗೆ ಸಂತೋಷವನ್ನು ಪಡಿಸುತ್ತದೆ. ಈ ದಿನದಂದು ಮಾಡುವ ದಾನಗಳು ಬಹು ಪ್ರಯೋಜನಗಳನ್ನು ನೀಡುತ್ತವೆ ಮತ್ತು ಕುಟುಂಬಕ್ಕೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತವೆ. ಸನಾತನ ಸಂಪ್ರದಾಯದ ಅನೇಕ ಗ್ರಂಥಗಳು ದಾನದ ಮಹತ್ವವನ್ನು ವಿವರಿಸುತ್ತಾ ಗೋಸ್ವಾಮಿ ತುಳಸಿದಾಸರು ಹೀಗೆ ಹೇಳಿದರು. ಏನಂದರೆ, ತುಳಸಿ ಪಕ್ಷಿಗಳು ಕುಡಿದರೂ ನದಿಯ ನೀರು ಎಂದಿಗೂ ಕಡಿಮೆಯಾಗುವುದಿಲ್ಲ. ರಘುವೀರ್ ಸಹಾಯ ಮಾಡಿದರೆ ಸಂಪತ್ತಿನ ದಾನ ಕಡಿಮೆಯಾಗುವುದಿಲ್ಲ. ಅಂದರೆ ಪಕ್ಷಿಗಳು ನೀರು ಕುಡಿದಾಗ ಮಹಾನ್ ನೀರು ಕಡಿಮೆಯಾಗದಂತೆಯೇ ಸಹಾಯ ಮಾಡುವವನು ಭಗವಾನ್ ಶ್ರೀರಾಮ ಸ್ವತಃ ಆಗಿದ್ದರೆ ನಿಜವಾದ ಹೃದಯದಿಂದ ದಾನ ಮಾಡುವವನು ಎಂದಿಗೂ ಸಂಪತ್ತಿನ ಕೊರತೆಯನ್ನು ಎದುರಿಸುವುದಿಲ್ಲ. ಚೈತ್ರ ಅಮಾವಾಸ್ಯೆಯಿಂದ ದಾನ ಮಾಡುವುದರಿಂದ ನಮಗೆ ಆಗುವಂಥ ಪ್ರಯೋಜನಗಳು ಏನಪ್ಪ ಅಂತ ಅಂದರೆ, ಪೂರ್ವಜರು ಶಾಪದಿಂದ ಮುಕ್ತಿಯನ್ನು ಹೊಂದುತ್ತಾರೆ. ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಮಾನಸಿಕ ಒತ್ತಡ ಮತ್ತು ಅಡೆತಡೆಗಳು ಕಡಿಮೆಯಾಗುತ್ತವೆ. ದಾನವು ಪುಣ್ಯ ಸಾಧನೆಗೆ ಕಾರಣವಾಗುತ್ತದೆ. ಶನಿ ದೋಷ ಮತ್ತು ಗ್ರಹಗಳ ಅಡೆತಡೆಗಳು ಕಡಿಮೆಯಾಗುತ್ತವೆ. ಚೈತ್ರ ಅಮಾವಾಸ್ಯೆಯು ನಂಬಿಕೆ, ಕೃತಜ್ಞತೆ ಮತ್ತು ಸೇವೆಯ ಹಬ್ಬವಾಗಿದೆ. ಈ ದಿನವು ದೇವರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ನಮಗೆ ಅವಕಾಶವನ್ನು ಒದಗಿಸುತ್ತದೆ. ಸ್ನಾನ, ಪ್ರಾರ್ಥನೆ, ಉಪವಾಸ ಮತ್ತು ದಾನದ ಮೂಲಕ ನಾವು ನಮ್ಮ ಪೂರ್ವಜರನ್ನು ತೃಪ್ತಿಪಡಿಸುವುದಲ್ಲದೆ ನಮ್ಮ ಜೀವನವನ್ನು ಶುದ್ಧ ಮತ್ತು ಯಶಸ್ವಿಗೊಳಿಸುತ್ತೇವೆ. ಚೈತ್ರ ಅಮಾವಾಸ್ಯೆ 2026ರಂದು ನಂಬಿಕೆ ಮತ್ತು ಭಕ್ತಿಯಿಂದ ಧಾರ್ಮಿಕ ಆಚರಣೆಗಳನ್ನು ಮಾಡಿ ಮತ್ತು ನಿಮ್ಮ ಜೀವನವನ್ನು ಆಧ್ಯಾತ್ಮಿಕ ಪ್ರಗತಿಯಿಂದ ಬೆಳಗಿಸಿ. ನೋಡಿದ್ರಲ್ಲ, ನಾನು ಇವತ್ತಿನ ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.